ಯೋಜನಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮುನ್ರಾಜುರವರ ವಿಶೇಷ ಆಹ್ವಾನದ ಮೇರೆಗೆ ನಾನು ಈ ಸಭೆಯಲ್ಲಿ ಹಾಜರಾಗಿದ್ದೆ. ಅಧ್ಯಕ್ಷರು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳು, ಪ್ರಾಧಿಕಾರದಲ್ಲಿ ಅನುಮೋದನೆ ಮಾಡತಕ್ಕಂಥ ಕರ್ತವ್ಯಗಳ ಬಗ್ಗೆ ಎಲ್ಲವನ್ನು ಪರಿಶೀಲನೆ ಮಾಡಿ ಇವತ್ತು ಅನುಮೋದನೆಯನ್ನು ಸಭೆಯ ಅನುಮೋದನೆಯೊಂದಿಗೆ ಅನುಮೋದಿಸಿದ್ದಾರೆ. ತದನಂತರ ಏನು ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರ ಇದೆ, ಇದನ್ನು ನಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತಕ್ಕಂಥದ್ದು ಈ ಭಾಗದ ಜನತೆ ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ. ಆ ಅಭಿಪ್ರಾಯದಂತೆ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದೆ. ಈ ರಾಜ್ಯದ ಗೌರವಾನ್ವಿತ ನಗರಾಭಿವೃದ್ಧಿ ಮಂತ್ರಿಗಳಾಗಿರ್ತಕ್ಕಂಥ BS ಸುರೇಶ್ ಅವರಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ. ಅಭಿವೃದ್ಧಿ ಪ್ರಾಧಿಕಾರದ 2ನೇ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಮ್ಮ ಶಾಸಕರಾದ SN ಅಣ್ಣನವರೇ ಮತ್ತು ಎಲ್ಲ ಹಿರಿಯ ಸದಸ್ಯರುಗಳು ಆದ ನಂಜಣ್ಣನವರೇ, ವೆಂಕಟರಮಣ್ಣನವರೇ, ನಾಗವೇಡಿ ಮೇಡಮ್ ಅವರೇ ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮತ್ತು ನಮ್ಮ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳೇ, ಈ ದಿನ ಸಭೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಸುಮಾರು 2.5 ಲಕ್ಷ ಜನಸಂಖ್ಯೆ ಇದ್ದು, ನಮ್ಮ ಬಂಗಾರಪೇಟೆ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇರುವ 175 ಗ್ರಾಮಗಳಿಗೆ ಇನ್ನೂ 45 ಗ್ರಾಮಗಳನ್ನು ಹೆಚ್ಚಿಗೆ ಸೇರಿಸಿ ಒಟ್ಟು 220 ಗ್ರಾಮಗಳಿಗೆ ವಿಸ್ತರಿಸಿ ಇದರೊಟ್ಟಿಗೆ ಬಂಗಾರಪೇಟೆ ನಗರವನ್ನು ಒಳಗೊಂಡೆ ಸಮಗ್ರವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಲು ಈ ತಾಲೂಕಿನ ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇದರಲ್ಲಿ ನಾವು ಸರ್ಕಾರಕ್ಕೆ ಎಲ್ಲ ಮಾನದಂಡಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಏನೇನು ಮಾನದಂಡಗಳು ಇಲ್ಲಿಂದ ಕಳಿಸ್ಬೇಕು, ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ಈ ಸಭೆಯಲ್ಲಿ ತೀರ್ಮಾನಿಸಿ ಇಲ್ಲಿಂದ ಶಿಫಾರಸು ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ.